ಸೊ ಗೈಸ್, ಕರ್ನಾಟಕ ಗವರ್ಮೆಂಟ್ ಕಡೆಯಿಂದ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದ್ರೆ 16 ವಯಸ್ಸು ಅಂದ್ರೆ 16 ವಯಸ್ಸಿಗಿಂತ ಕಡಿಮೆ ಇರುವ ಮಕ್ಕಳಿಗೆ ಇನ್ನು ಮುಂದೆ ಇಂಟರ್ನೆಟ್ ಯೂಸ್ ಮಾಡಲು ಅಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲು ಬ್ಯಾನ್ ಅನ್ನ ಮಾಡಲಾಗುತ್ತೆ ಅಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಲಾಗಿದೆ. ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಆಗಿರಬಹುದು ಅಥವಾ ಫೇಸ್ಬುಕ್ ಆಗಿರಬಹುದು, ಲೈಕ್ ಇನ್ನಿತರ ಯಾವುದೇ ಟ್ವಿಟರ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಇನ್ನಿತರ ಯಾವುದೇ ಪ್ಲಾಟ್ಫಾರ್ಮ್ ಆಗಿದ್ರು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳೇನಿದೆ ಅದಕ್ಕೆ 16 ವಯಸ್ಸಿಗಿಂತ ಕೆಳಗೆ ಇರುವಂಥ ಮಕ್ಕಳಿಗೆ ಅವರಿಗೆ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಲಾಗುತ್ತೆ ಅನ್ನೋದನ್ನ ಅನೌನ್ಸ್ ಅನ್ನ ಮಾಡಲಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಅನೌನ್ಸ್ ಮಾಡಲಾಗಿದೆ ಅಷ್ಟೇ, ಇನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಅನ್ನ ಮಾಡಿಲ್ಲ, ಅಂದ್ರೆ ಇಂಪ್ಲಿಮೆಂಟ್ ಅನ್ನ ಮಾಡಿಲ್ಲ. ಸೊ ಈಗ ಈ ರೀತಿ ನಾವು ಮಾಡ್ಲಿಕ್ಕೆ ಯೋಚನೆ ಮಾಡ್ತೀವಿ ಅಂದ್ಬಿಟ್ಟು ಅನೌನ್ಸ್ ಅನ್ನ ಮಾಡಲಾಗಿದೆ. ಬಟ್ ಆದ್ರೆ ಇದು ಇಂಪ್ಲಿಮೆಂಟ್ ಆಗುತ್ತೆ, ಆದ್ರೆ ಹೇಗಾಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಡಿಸ್ಕಸ್ ಕೂಡ ನಡೀತಾ ಇದೆ. ಬಟ್ ಆದ್ರೆ ಲೈಕ್ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆಸ್ಟ್ರೇಲಿಯಾ ಅಲ್ಲಿ ಅಥವಾ US ಅಲ್ಲಿ, ಸಮ್ ಸ್ಟೇಟ್ಸ್ಗಳಲ್ಲಿ ಅಥವಾ ಫ್ರಾನ್ಸ್ನಲ್ಲಿ, ಸೊ ಸುಮಾರು ದೇಶಗಳಲ್ಲಿ ಒಂದು 2-3 ದೇಶಗಳಲ್ಲಿ ಇದನ್ನ ಆಲ್ರೆಡಿ ಟ್ರೈ ಮಾಡಲಾಗಿದೆ. ಇಂಪ್ಲಿಮೆಂಟ್ ಅನ್ನು ಕೂಡ ಅವರು ಮಾಡ್ಲಿಕ್ಕೆ ಟ್ರೈ ಅನ್ನ ಮಾಡ್ತಾ ಇದ್ದಾರೆ, ರೈಟ್. ಸೊ ಅದೇ ಕಾರಣಕ್ಕಾಗಿನೇ ಇಲ್ಲೂ ಕೂಡ ಲೈಕ್ ಈ ಒಂದು ಇಂಟರ್ನೆಟ್ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಚಿಕ್ಕ ಮಕ್ಕಳ ಮೇಲೆ ಇದೊಂದು ಬೀಳ್ತಾರೆ. ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ವಲ್ಗರ್ ಕಂಟೆಂಟ್ ಫುಲ್ ತುಂಬ ಹೋಗಿದೆ. ಇನ್ಸ್ಟಾಗ್ರಾಮ್ ಇಂದ ಒಳ್ಳೆ ಕಂಟೆಂಟು ಇದೆ, ಸ್ವಲ್ಪ ಅಲ್ಲೋ ಇಲ್ಲೋ ಇರ್ಬೋದು, ಮೇ ಬಿ 10%. ಅದು ಬಿಟ್ರೆ ಮಿಕ್ಕಿದೆಲ್ಲ 90% ಎಲ್ಲ ವಲ್ಗರ್ ಕಂಟೆಂಟು, ಸ್ಕ್ರಿಂಜ್ ಕಂಟೆಂಟು. ಅದರಿಂದ ಯಾವುದಕ್ಕೂ ಉಪಯೋಗ ಇಲ್ಲ, ಜಸ್ಟ್ ಸ್ಕ್ರಿಂಜ್ ಆ್ಯಂಡ್ ವ್ಯೂಸ್. ದೆರ್ ಇಸ್ ನಥಿಂಗ್. ನೀವು ಸ್ಕಿಲ್ ಅನ್ನ ಗೇನ್ ಮಾಡ್ಬೋದು, ಒಳ್ಳೆ ಇನ್ಫಾರ್ಮೇಶನ್ ತಗೊಬಹುದು ಅದರಿಂದ ಅನ್ನೋವಂಥದ್ದು ಯಾವುದೇ ಇಲ್ಲ, ಸ್ಪೆಷಲಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್. ಸೊ ಅದೇ ಕಾರಣಕ್ಕಾಗಿಯೇ ಗೌರ್ಮೆಂಟ್ಗಳು ಈ ರೀತಿಯ ಒಂದು ಯೋಚನೆಯನ್ನ ಮಾಡ್ತಾ ಇದೆ. ಬಟ್ ಆದರೆ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಒಂದು ಡಿಫಿಕಲ್ಟ್ ಫೇಸ್ ಅಂತ ನಾನು ಹೇಳ್ಬೋದು. ಏನಕ್ಕಂತಂದ್ರೆ ಲೈಕ್ ಇವಾಗ ಈ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ಗಳೇನಿದೆ, ಲೈಕ್ ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಕೇವಲ ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ, ಆದರೆ ಐಡೆಂಟಿಫಿಕೇಶನ್ ಏನು ಕೇಳೋದಿಲ್ಲ. ಡೇಟ್ ಆಫ್ ಬರ್ತ್ ಕೇಳುತ್ತೆ ಅಂಡ್ ದೆನ್ ದಟ್ಸ್ ಇಟ್. ಅವಾಗ ನೀವು ಫೇಕ್ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು ಯೂಸ್ ಮಾಡೋರು. ಬಟ್ ಆದರೆ ಒಂದು ವೇಳೆ ಇಲ್ಲ, ಇವಾಗ ಗೌರ್ಮೆಂಟು ರೂಲ್ಸ್ ಅನ್ನು ತಗೊಂಡ್ಬಂತು ಅಂದ್ರೆ ಲೈಕ್ ನೀವು ಆಧಾರ್ ಕಾರ್ಡ್ನ ವೆರಿಫೈ ಮಾಡಬೇಕು, ಇಲ್ಲ ವೋಟರ್ ID, ಇಲ್ಲ ಬರ್ತ್ ಸರ್ಟಿಫಿಕೇಟ್ ಏನಾದರೂ ವೆರಿಫೈ ಮಾಡಬೇಕು ನೀವು ಅಂತಂದ್ರೆ, ಸೊ ಅದು ಡಾಟಾ ಬ್ರೀಚ್ ಕನ್ಸರ್ನ್ ಕೂಡ ಆಗಿರುತ್ತೆ. ಸೊ ಅದೇ ಕಾರಣಕ್ಕಾಗಿನೇ ತುಂಬಾ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿದೆ. ಬಟ್ ಮೇ ಬಿ ಐ ಡೋಂಟ್ ನೋ ಲೈಕ್ ಹೌ ದೇ ಇಂಪ್ಲಿಮೆಂಟ್ ಇಟ್. ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನ. ಬಟ್ ಅನೌನ್ಸ್ ಅನ್ನ ಮಾಡಲಾಗಿದೆ, 16 ವರ್ಷಕ್ಕಿಂತ ಕೆಳಗಿರೋರಿಗೆ ಬ್ಯಾನ್ ಅನ್ನ ಮಾಡಲಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಇಂಪ್ಲಿಮೆಂಟ್ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ನೀವು ಕೂಡ ಸಜೆಸ್ಟ್ ಅನ್ನ ಮಾಡ್ಬೋದು ಗೈಸ್.